ಇಡೀ ಕನ್ನಡ ಕಾದಂಬರಿಯ ಲೋಕದಲ್ಲಿ ಬಹುಶಃ ಯಾರು ಬಳಸದೇ ಇರುವುದನ್ನ ಒಂದು ಸೂಕ್ಷ್ಮ ವಸ್ತುವನ್ನು ಮಹೇಶ್ ಅರಬ್ಯರು ಇಲ್ಲಿ ಬಳಸಿದ್ದಾರೆ. ಅದನ್ನೇ ನಾನು ಸಾಂಕೇತಿಕವಾಗಿ ಮೂರನೆಯ ಪ್ರಪಂಚ ಅಂತ ಕರೆದಿದ್ದೀನಿ. ಈ ವಸ್ತುವನ್ನು ಬಳಸಿ ಕಾದಂಬರಿಯಿಂದ ಬರೆದಂಥ ಏಕೈಕ ಕನ್ನಡದ ಕಾದಂಬರಿಕಾರ ಓದೂರು ಮಹೇಶ್ ಅರಬ್ಯರು. ಇನ್ನೊಂದು ಶಬ್ದ ನಾನು ಇಲ್ಲಿ ಬಳಸಿರೋದೇನು ಅಂದರೆ ಭಾಷಾ ವೈಭವ ಅನ್ನೋ ಶಬ್ದನ ಬಳಸಿದ್ದೀನಿ. ಈಗ ಮೂರೂರು ಈಗ ಹುಣಸೂರು ತಾಲೂಕು ಸೇರ್ತದೆ. ನಾನು ಮಂಡ್ಯ ಜಿಲ್ಲೆಯ ಪ್ರಾಣಿಪುರ ತಾಲೂಕು. ಆ ಮಡಿಕೊಂಡವರು ಕಾದಂಬರಿ ಓದಿದಾಗ ಇದು ನಮ್ಮದೇ ಭಾಷೆ ಅಲ್ಲ, ಹೆಂಗೆ ಬರ್ತದೆ ಮೊದಲು ಮಹೇಶ್ ಅರಬ್ಯ ಅಂತ ಯೋಚನೆ ಮಾಡಿದಾಗ ಅನ್ನಿಸ್ತದೆ. ನಮ್ಮ ಜನಜೀವನ ಅಂದರೆ ನಮ್ಮ ಕೃಷಿಕ ಜೀವನ ಏನಿದೆ, ರೈತ ಕುಟುಂಬದ ಬದುಕು, ಅದು ಎಲ್ಲ ಕಡೆ ಒಂದೇ ಆಗಿರ್ತದೆ. ಮತ್ತು ಆ ಭಾಷೆ ಅವರದೇ ಭಾಷೆ, ರೈತರ ಭಾಷೆ ಎಲ್ಲಿ ಹೋದರೂ ಅದು ರೈತರ ಭಾಷೆಯಾಗೇ ಇರ್ತದೆ. ಮತ್ತು ತುಂಬ ಸರಳವಾಗಿ ಸೊಗಸಾಗಿ ಓದಿಸ್ಕೊಂಡು ಹೋಗಲ್ಲ ಅಂತ ಭಾಷೆ ಆ ಮಾಡಿಕೊಂಡವರು ಕಾದಂಬರಿಯಿಂದ ಬಹುಶಃ ಅಷ್ಟೇ ತುಂಬ ಸುಂದರವಾದ ಭಾಷೆ ಎದುರಿನ ಈ ಪುಸ್ತಕದಲ್ಲೂ ಕಂಡುಬರುತ್ತದೆ. ಸುಮಾರು ಅಕಾಲದಲ್ಲೇ 80ರ ದಶಕ 1980ರ ದಶಕದಲ್ಲಿ ಡಾಕ್ಟರ್ ಡಿ ಸಿ ಪರಮೇಶ್ವರಯ್ಯ, ಪಿ ಆರ್ ತಿಪ್ಪೇಸ್ವಾಮಿ, ಕೆ ಎಸ್ ರಾಜಪ್ಪ ಮತ್ತು ಜೊತೆ ಒಬ್ಬರು ಫೋಟೋಗ್ರಾಫರು ಓದುಗರಿಗೆ ಬಂದಿದ್ದರು. ಮಹೇಶ್ ಅರಬ್ಯರ ಸಂಪರ್ಕದಲ್ಲಿ ಅವರು ಓದಲು ಬಂದಿದ್ದರು. ಅವರು ಬಂದಿದ್ದ ಉದ್ದೇಶ ಏನು ಅಂತಂದರೆ ಜನಪದ ಸಾಹಿತ್ಯ ಸಂಗ್ರಹಣೆ ಮಾಡಿ ಪ್ರತಿಪೂಜೆ ಸಂದರ್ಭದಲ್ಲಿ ಹಾಡುವಂಥ ಹಾಡುಗಳನ್ನ ಸಂಗ್ರಹ ಮಾಡೋಕ್ಕೆ ಮತ್ತು ಇಲ್ಲಿಯ ಸ್ಥಳೀಯ ಜನಪದ ವಾತಾವರಣ ಏನಿತ್ತು ಅದನ್ನು ಅಧ್ಯಯನ ಮಾಡೋಕ್ಕೋಸ್ಕರ ಆ ತಂಡ ಬಂದಿತ್ತು. ಅದಾದ ಮೇಲೆ ಮೈಸೂರು ವಿಶ್ವವಿದ್ಯಾಲಯ ನನಗೆ ಪಂಪಿಗೆ ಪೂಜೆ ಬಗ್ಗೆ ಅಧ್ಯಯನ ನಡೆಸಿ ಅಂತ ಒಂದು ಆದೇಶ ಕೊಟ್ಟಿತ್ತು. ಆ ಪಂಪಿಗೆ ಪೂಜೆ ಅಧ್ಯಯನ ಮಾಡುವ ಉದ್ದೇಶದಿಂದ ನಾನು ಸ್ಕೂಟರ್ನಲ್ಲಿ ಮಂಡ್ಯ ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆ ಎರಡೂ ಜಿಲ್ಲೆಗಳನ್ನ ಸುತ್ತಾಡಿದ್ದೆ. ಆಗ ಇನ್ನೂ ಚಾಮರಾಜನಗರ ಜಿಲ್ಲೆ ಆಗಿರಲಿಲ್ಲ. ಆ ಸುತ್ತಾಡುವಾಗ ನಾನು ಮೊದಲಿಗೂ ಭೇಟಿ ಕೊಟ್ಟಿದ್ದೆ. ನೂರೊಂದನೇ ಅಂತ ಒಂದು ಜಾಗಕ್ಕೆ ಮೊದಲು ತುಂಬ ಸಾಹಸಿಕರವಾದಾಗ ಅದ್ರ ಕಥೆನ ಮಹೇಶ್ ಅರಬ್ಯರ ಬಾಯಿನಲ್ಲೇ ಕೇಳಬೇಕು. ಒಂದು ನಡಿಕಟ್ಟೆನ ಕೇಳ್ತಾ ಇದ್ರು. ಅದ್ರ ಮೇಲೆ 100 ಅಂತ ಒಂದು ಜನಪದ ದೇವರ ಕೇಳಬೇಕು. ಅಲ್ಲಿನ ಒಂದಷ್ಟು ಕಲ್ಲುಗಳಿಟ್ಟಲ್ಲ ಅಷ್ಟೇ, ಅಲ್ಲಿ ಇನ್ನೇನಿಲ್ಲ. ಅಲ್ಲಿಂದ ಒಂದೇ ಒಂದು ಕಲ್ಲನ್ನು ನಾವು ಯಾರು ತಗೊಂಡೋಗೋಕ್ಕಾಗೋದಿಲ್ಲ. ಆ ಥರದ ಒಂದು ಪ್ರಭಾವ ಆ 100 ಅನ್ನುವ ದೈವದಲ್ಲಿ ಇರೋದು ನನಗಂತೂ ಅನುಭವ ಆಗಿದೆ. ಹಂಗಂದಾಗ ನಮಗೆ ಗಂತಿ ಪೂಜೆ ಬಗ್ಗೆ ಗಂತಿ ಪೂಜೆ ಸಾಮಾನ್ಯವಾಗಿ ನನಗೆ ಇವೆಲ್ಲ ಬರ್ತವೆ. ಕಾರ್ತಿಕ ಮಾಸದಲ್ಲಿ ನಡೆಯುವಂಥದ್ದು ಆಚರಣೆ ಒಂದು 21 ದಿನಗಳ ಕಾಲ, 15 ದಿನಗಳ ಕಾಲ, 14 ದಿನಗಳು ಅದರವರೆಗೂ ತಕ್ಕಂತೆ 14 ದಿನ ಪೂಜೆ ಮಾಡ್ತಾರೆ. ಆ ಗಂತಿ ಪೂಜೆ ಅಧ್ಯಯನಕ್ಕೋಸ್ಕರ ನಾನು ಬಂದಿದ್ದು. ಮೊದಲು ಮಹೇಶ್ ಅರಬ್ಯರ ಮನೆಯಲ್ಲೇ ಕೂತ್ಕೊಂಡಿದ್ದೆ. ಅವತ್ತು ಬಿಸಿ ಮುದ್ದೆ, ಉಪ್ಸಾರು, ಊಟ ಸೊಗಸಾಗಿತ್ತು. ಮತ್ತು ಅದು ಕಾರ್ತಿಕ ಮಾಸ, ಅವರೆಕಾಯಿ ಸೀಸನ್. ಮೊದಲು ಮಹೇಶ್ ಅರಬ್ಯರ ತಂದೆಯವರು ಸ್ವತಃ ಕೃಷಿಕರು. ಅವರೇ ಕೈಯಾರೆ ಬೆಳೆದಂಥ ಅವರೇ ಹೊಲಕ್ಕೆ ಹೋಗಿ ಒಂದು ಚೀಲ ತುಂಬ ಅವರೆಕಾಯಿನ ನಮಗೆ ಕೊಟ್ಟು ಕಳಿಸಿದ್ರು. ಆ ಅವರೆಕಾಯಿನ ಸಂಪ್ರದಾಯವನ್ನು ನಮ್ಮ ಮಹೇಶ್ ಅರಬ್ಯರು ಇದುವರೆಗೂ ಪಾಲಿಸ್ಕೊಂಡು ಬಂದಿದ್ದರು. ಕಳೆದ ವರ್ಷ ಅವರ ಜಗಳ ಮಾಡಿ ನಿಮ್ಮ ಮುಂದೆ ಸ್ವತಃ ವ್ಯವಸಾಯ ಮಾಡ್ತಿದ್ದರು, ಅವರೆಕಾಯಿ ಕೊಡ್ತಾ ಇದ್ದರು.
ನೀವೆಲ್ಲ ಕೊಡಬೇಡಿ ಅಂತ. ನಮ್ಮ ಶ್ರೀಮಂತರಿದ್ದಾರೆ ರುಕ್ಮಿಣಿಯವರು, ಅವರು ಮಹಿಷಾಸುರನ ಜೊತೆ ಜಗಳಕ್ಕೆ ನಿಂತರು. ನೀವು ಅವರಿಕಾಯಿ ತರೋದಾಗ ನಮ್ಮ ಮನೆಗೆ ಬರಬೇಡಿ. ಹೀಗಾಗಿ ಈ ವರ್ಷ ಒಂದು ವರ್ಷ ಅವರಿಕಾಯಿ ಇಲ್ಲದೆ ನಮ್ಮನ್ನು ಬರ್ತಿದ್ರು ಮಹಿಷಾಸುರರು. ಇಲ್ಲಿ ಒಂದು ಪರಂಪರೆ ಅಂತ ಒಂದು ಶಬ್ದ ಉಪಯೋಗಿಸಿದ್ರು. ಪರಂಪರೆಯನ್ನು ನಮ್ಮ ಹಿರಿಯರು ಏನು ಮಾಡ್ಕೊತಿದ್ರು ಅದನ್ನು ನಾವು ಪರಂಪರೆ, ನಮ್ಮ ಮುಂದಿನ ತಲೆಮಾರು ನಾವು ಈಗ ಏನು ಮಾಡ್ಕೊಡ್ತೀವೋ ಅದನ್ನು ಮುಂದಿನ ತಲೆಮಾರು ಪರಂಪರೆ ಅಂತ ಹೇಳ್ತಾರೆ. ಈಗ ಅದಾದ್ಮೇಲೆ ನಮ್ಮ ಆಲೋಚನೆ ಏನು ಅಂತಂದರೆ, ನಾವು ಪರಂಪರೆಯನ್ನು ಗೌರವಿಸದೆ ಹೋದರೆ ಪರಂಪರೆ ನಮ್ಮನ್ನು ಗೌರವಿಸೋದಿಲ್ಲ ಅಂಥದ್ದೊಂದು ಪರಂಪರೆಯನ್ನು ಮಹಿಷಾಸುರರು ಎಲ್ಲಿಂದ ಮಾಡಿಕೊಂಡವರು ಅಂತ ಅದನ್ನು 46 ವರ್ಷಗಳಿಂದ ಹಿಡಿದು ಇವತ್ತಿನವರೆಗೂ ಆ ಪರಂಪರೆಯನ್ನು ಮಹಿಷಾಸುರರು ಪಾಲಿಸ್ಕೊಂಡು ಬಂದವರು. ಇಲ್ಲಿರುವ ಎಷ್ಟೋ ನಮ್ಮ ಡಾಕ್ಟರ್ ಸತೀಶ್ ಚಂದ್ರ ಅವರು ಹಾಗೆ ಹೇಳಿದರು, ಈ ಪುಸ್ತಕದ ಬಗ್ಗೆ ಸತೀಶ್ ಚಂದ್ರ ಬಹಳ ವಿವರವಾಗಿ ಹೇಳಿದ್ರಿಂದ ನಾನು ಏನು ಈ ಅದು ಇಲ್ಲಿರುವ ನಾಟಕದ ಸಂದರ್ಭದ ಬಗ್ಗೆ ಅಥವಾ ಒಬ್ಬರ ನೇತೃತ್ವದ ಬಗ್ಗೆ ಸಂದರ್ಭದಾಗಿ, ಒಬ್ಬ ವೈದ್ಯರ ಬಗ್ಗೆ ಪದ್ಯಗಳಾಗಿ, ನೀವು ಯಾವುದೇ ಅಧ್ಯಾಯ, ಈ 16 ಅಧ್ಯಾಯಗಳ ಈ ಪುಸ್ತಕದಲ್ಲಿ ನೀವು ಯಾವುದೇ ಅಧ್ಯಾಯಗಳನ್ನು ತೆಗೆದುಕೊಂಡ್ರೆ ಅಲ್ಲಿ ಮಹಿಷಾಸುರರು ಒಂದು ಪರಂಪರೆಯ ಚಿತ್ರಣವನ್ನು ತರ್ತಾರೆ. ಪರಂಪರೆ ಅಕ್ಷರಮಟ್ಟಿಗೆ ಮಹಿಷಾಸುರರು ಪರಂಪರೆಯನ್ನು ಹಾಕೊಂಡಿದ್ದಾರೆ. ಪರಂಪರೆ